ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಬಿಜೆಪಿ ಸರ್ಕಾರ ಹಾಗೂ ಬಿಜೆಪಿ ಶಾಸಕರಿಗೆ ತರಾಟೆಗೆ ತಗೊಂಡಂತ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಬಸಪ್ಪ ಹೂಗಾರ್ ಅನ್ನೋರು ಮಳೆಯಿಂದಾದ ಬೆಳೆ ಹಾನಿ ಬಗ್ಗೆ ಮಾತನಾಡಿದ್ರು. ಇವರು ಕಾಲದಲ್ಲಿ ಅತ್ಯಂತ ಕಡಿಮೆ ಹಣ ಬಂದಿದೆ ಅಂತ ಹೇಳಿ ಆಕ್ರೋಶ ಭರಿತರಾಗಿ ಕಿಡಿಕಾರಿದ್ರು. ಖಡಕ್ ಪೊಲೀಸ್ ಅಧಿಕಾರಿ ಎಡಿಜಿಪಿ ಅಲೋಕ್ ಕುಮಾರ್ ಭೀಮಾ ತೀರಕ್ಕೆ ಭೇಟಿ ನೀಡಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ರಕ್ತಸಿಕ್ತ ಅಧ್ಯಾಯಕ್ಕೆ ಕಾರಣವಾದ ಭೀಮಾ ತೀರದ ಎರಡು ಕುಟುಂಬಗಳ ನಡುವೆ ರಾಜಿ ಸಂಧಾನವನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಚಡಚಣ ಹಾಗೆಯೇ ಮಹದೇವ ಬೈರಗೊಂಡ ಎರಡೂ ಕುಟುಂಬಗಳ ಮಧ್ಯೆ ಅಲೋಕ್ ಕುಮಾರ್ ರಾಜಿ ಸಂಧಾನವನ್ನು ನಡೆಸಿದ್ದಾರೆ. ಕ್ರೈಮ್ ಮಾಡಲ್ಲ ಅಂತ ಗ್ರಾಮದೇವರು ಸ್ವಾಮೀಜಿಗಳ ಮುಂದೆ ಎರಡೂ ಟೀಮ್ನವರು ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಜೊತೆಗೆ ಹಳೆ ಕೇಸ್ಗಳನ್ನ ಕೋರ್ಟ್ನಲ್ಲೇ ಬಗೆಹರಿಸಿಕೊಳ್ತೀವಿ ಅಂತಾನು ಪ್ರಮಾಣವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಾಡಿದ ಸಂಧಾನ ಯಶಸ್ವಿಯಾಗಿದೆ. ನಾವು ಇಲ್ಲಿ ಇವತ್ತು ಅವರು ಬಂದಿದ್ದಾರೆ, ಎರಡು ಪಾರ್ಟಿನವರು ಬಂದ್ರು, ಅವರು ಹೇಳ್ಕೊಂಡು ಹೋಗಿದ್ದಾರೆ. ಅದು ನಾನು ಒಂದೇ ಹೇಳೋದು, ನಾವು ಇಲ್ಲೇ ಇರ್ತೀವಿ, ನಾವು ಈಗ ಬಿಟ್ಟು ಹೋಗ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ಇಲ್ಲಿರ್ತಾರೆ. ನಾವು ಒಳ್ಳೆ ರೀತಿಯಿಂದ ಹೇಳಿದ್ವಿ, ನಾವು ಒಳ್ಳೆ ರೀತಿಯಿಂದ ಪ್ರಯತ್ನವನ್ನ ನಾವು ಪಟ್ಟಿದ್ದೀವಿ. ಆದ್ರೆ ನಮ್ಮ ಕಡೆ ಆಯುಧ ಶಸ್ತ್ರಾಸ್ತ್ರಗಳು ಸುಮ್ಮನೆ ಆಯುಧ ಪೂಜೆ ಸಲುವಾಗಿ ಇರೋದಿಲ್ಲ. ಅದು ನಾನು ಹೇಳ್ತಾ ಇದ್ದೀನಿ, ನಮ್ಮ ಶಸ್ತ್ರಗಳು ಬರೀ ಆಯುಧ ಪೂಜೆ ಸಲುವಾಗಿ ಇರೋದಿಲ್ಲ. ಯಾರು ಒಳ್ಳೆಯವರು ಇದ್ದಾರೆ ಅವ್ರ ಜೊತೆಗೆ ನಾವು ಒಳ್ಳೆತನ ನಾವು ತೋರಿಸ್ತೀವಿ, ಕೆಟ್ಟವರು ಇದ್ದಾರೆ ನಾವು ದಿಟ್ಟತನ ತೋರಿಸ್ತೀವಿ. ಯಾರು ಒಳ್ಳೆ ಇದ್ದಾರೆ ಅವ್ರದ್ದು ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಆದ್ರೆ ಯಾರು ಕೆಟ್ಟವರು ಇದ್ದಾರೆ ಅವ್ರಿಗೆ ನಾವು ದಿಟ್ಟತನದಿಂದ ಅವ್ರಿಗೆ ನಾವು ಸಮನಗೊಳಿಸ್ತೀವಿ. ಕೊಪ್ಪಳದ ಹಿಟ್ನಾಳ್ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದಲಿತರು ಸವರ್ಣೀಯರ ಮಧ್ಯೆ ಗಲಾಟೆ ನಡೆದಿದೆ. ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ಇದ್ದು, ಹಿನ್ನೆಲೆಯಲ್ಲಿ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಗಲಾಟೆಯಾಗಿದೆ. ಸವರ್ಣೀಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಲಿತರು ಕುಟುಂಬ ಸಮೇತ ಮುನಿರಾಬಾದ್ ಪಾದಯಾತ್ರೆ ಹೊರಟಿದ್ದು ಸವರ್ಣೀಯರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಹಾಸನದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಆನೆಯೊಂದು ಅನುಘಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೋಡೌನ್ಗೆ ಎರಡೂ ಬಾಗ್ಲನ್ನ ಒಡೆದುಬಿಟ್ಟಿದೆ. 13 ಚೀಲ ಅಕ್ಕಿಯನ್ನು ತಿಂದಿದೆ. ನೆನೆಯಷ್ಟೇ ಅಕ್ಕಿಯನ್ನ ಸೊಸೈಟಿಯಲ್ಲಿ ತಂದು ಇಟ್ಟಿದ್ರು. ಬೆಳಗ್ಗೆ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಕಾಡಾನೆ ಎಲ್ಲವನ್ನೂ ತಿಂದು ಹಾಕಿರೋದು ಬೆಳಕಿಗೆ ಬಂದಿದೆ. 10 ತಿಂಗಳ ಹಿಂದೆಯೂ ಇದೇ ಆನೆ ಸೊಸೈಟಿ ಬಾಗ್ಲನ್ನ ಮುರಿದು 4 ಕ್ವಿಂಟಲ್ ಅಕ್ಕಿ ತಿಂದಿತ್ತು. ಯಾದಗಿರಿಯ ಅನಪುರದಲ್ಲಿ ಕಲುಷಿತ ನೀರು ಸೇವಿಸಿ ವಾಂತಿ ಭೇದಿ ಉಲ್ಬಣಗೊಂಡು ಮೃತಪಟ್ಟವರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಸಾವಿತ್ರಮ್ಮ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಇದೀಗ 70 ವರ್ಷದ ವೃದ್ಧೆ ಸಾಯಮ್ಮ ಅನ್ನೋರು ವಾಂತಿ ಭೇದಿಯಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದ ಸಾಯಮ್ಮ ಮೆಹಬೂಬ ನಗರದ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧೆ ಸಾವನ್ನಪ್ಪಿದ್ದಾರೆ. ಅನಪುರ ಗ್ರಾಮಕ್ಕೆ ಡಿಎಚ್ಒ ಡಾಕ್ಟರ್ ಗುರುರಾಜ್ ಹಿರೇಗೌಡರ್, ಟಿಎಚ್ಒ ಹನುಮಂತರೆಡ್ಡಿ ಭೇಟಿ ನೀಡಿದ್ದು ಅಧಿಕಾರಿಗಳು ಗ್ರಾಮದಲ್ಲೇ ಬೀಡುಬಿಟ್ಟಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.